ಚಿಕಿತ್ಸೆಗೆಂದು ಬಂದಿದ್ದ ಹುಚ್ಚನನ್ನೇ ಪ್ರೀತಿಸಿ ಮದುವೆಯಾಗಿದ್ದಂಥ ಮನೋವೈದ್ಯೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ಈ ಘಟನೆ ನಡೆದಿದೆ. 33 ವರ್ಷದ ಮನೋವೈದ್ಯೆ ರಜಿತಾ ಅನ್ನೋರು ತನ್ನ ಬಳಿ ಚಿಕಿತ್ಸೆಗೆಂದು ಬಂದಿದ್ದ ಹುಚ್ಚ ರೋಹಿತ್ ಅನ್ನೋರನ್ನ ಪ್ರೀತಿಸಿದ್ರು. ಆಕೆಯ ಕೌನ್ಸಿಲಿಂಗ್ ನಂತರ ರೋಹಿತ್ನ ಪೋಷಕರು ಅವನ ಮಾನಸಿಕ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆಯನ್ನ ಕಂಡಿದ್ದಾನೆ ಅಂತ ಹೇಳಿದ್ರು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ರೋಹಿತ್ ರಜಿತಾ ಬಳಿ ಪ್ರೇಮ ನಿವೇದನೆ ಮಾಡಿದ್ದ. ಅವಳು ತನ್ನ ಚೇತರಿಕೆಗೆ ಸಹಾಯ ಮಾಡಬಹುದು ಅಂತ ನಂಬಿದ್ದ. ಮದುವೆ ನಂತರ ರೋಹಿತ್ ಕೆಲಸ ನಿಲ್ಲಿಸಿ ರಜಿತಾಳ ಸಂಬಳವನ್ನ ಪಾರ್ಟಿಗಳು ಮತ್ತು ವೈಯಕ್ತಿಕ ಖರ್ಚುಗಳಿಗೆ ಖರ್ಚು ಮಾಡ್ತಾ ಇದ್ದ. ಮಕ್ಕಳ ಮನಃಶಾಸ್ತ್ರಜ್ಞೆಯಾಗಿ ಉದ್ಯೋಗದಲ್ಲಿದ್ದ ರಜಿತಾ ರೋಹಿತ್ಗೆ ತನ್ನ ನಡವಳಿಕೆಯನ್ನ ಬದಲಾಯಿಸಲು ಪದೇ ಪದೇ ಕೇಳ್ಕೊಂಡಿದ್ಲು. ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಯಾವಾಗ ರಜಿತಾ ಹಣ ನೀಡುವುದಕ್ಕೆ ನಿರಾಕರಿಸಿದ್ರು ಆಗ ರೋಹಿತ್ ಆಕೆಯ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರುವ ಆರೋಪ ಇದೆ. ಮತ್ತು ರೋಹಿತ್ ಮನೆಯವರು ಕೂಡ ವೈದ್ಯಗೆ ಸಾಕಷ್ಟು ಕಿರುಕುಳ ಕೊಡ್ತಿದ್ರಂತೆ. ನಿರಂತರ ಕಿರುಕುಳವನ್ನ ಸಹಿಸಲಾಗದೆ ರಜಿತಾ ಜುಲೈ 16ರಂದು ನಿದ್ರೆ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಆಕೆಯನ್ನ ಡಿಸ್ಚಾರ್ಜ್ ಮಾಡಿದ ನಂತರ ಆಕೆಯ ಪೋಷಕರು ಝೆಕ್ ಕಾಲೋನಿಯಲ್ಲಿರುವಂತಹ ಮನೆಗೆ ಕರೆತಂದಿದ್ರು. ಜುಲೈ 28ರಂದು ಅವರು ತಮ್ಮ 4ನೇ ಮಹಡಿಯ ಅಪಾರ್ಟ್ಮೆಂಟ್ನ ಸ್ನಾನಗೃಹದ ಕಿಟಕಿಯಿಂದ ಹಾರಿ ಮತ್ತೆ ಆತ್ಮಹತ್ಯೆಗೆ ಯತ್ನಿಸಿದ್ರು. ತಲೆಗೆ ತೀವ್ರವಾಗಿ ಗಾಯಗಳಾಗಿದ್ವು. ಆವಾಗ ಅವರನ್ನ ಆಮಿರ್ಪೇಟೆಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಲ್ಲಿ ವೈದ್ಯಕೀಯ ಪರೀಕ್ಷೆಗಳ ನಂತರ ಅವಳ ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಘೋಷಿಸಲಾಯಿತು. ರಜಿತಾ ಈಗ ನಿಧನರಾಗಿದ್ದಾರೆ.